ನೆಲದೊಳಗೆ ಮೆರೆಯುತ್ತಿಹ ಕರ್ನಾಟ ದೇಶದಿ ಇರುವ ಕಾಳಿಂಗನೆಂಬ ಗೊಲ್ಲನ ಪರಿಯನೆಂದು ಬೇಳ್ವೆನು ಎಳೆಯ ಮಾವಿನ. ನನ್ನ ಪ್ರೀತಿಯ ರೈತ ಬಾಂಧವರೇ, ನಮ್ಮ ರೇಷ್ಮೆ ತೋಟಕ್ಕೆ ಈಗ ಮತ್ತೊಂದು ಬಾರಿ ಜೀವಾಮೃತವನ್ನು ಕೊಡ್ತಾ ಇದ್ದೀವಿ. ಈ ತೋಟಕ್ಕೆ 5 ಲೀಟ್ರ್ ಒಂದು ಕ್ಯಾನ್ಗೆ ಒಂದು ನೆಲ್ಲಿಯನ್ನು ಪಿಟ್ ಮಾಡ್ಕೊಂಡಿದ್ದೀವಿ. ಈ ನೆಲ್ಲಿಗೆ ಪಿಟ್ ಮಾಡ್ಕೊಂಡು ಇದನ್ನು ತುಂಬಿಕೊಂಡು ಈ ನೆಲ್ಲಿ ಆನ್ ಮಾಡಿಕೊಂಡು ಪಟದ ಉದ್ದಕ್ಕೂ ಹಿಡ್ಕೊಂಡು ಹೋಗ್ತಾ ಇರ್ತೀವಿ. ತಗೋಬಾ ಶಶಾಂಕ್, ಆ ಕಡೆಯಿಂದ ಬಿಟ್ಕೊಬಾ. ನೋಡಿ, ಇವಾಗ ಆ ಕಡೆಯಿಂದ ಬಿಡ್ಕೊಬತ್ತಾ ಇದ್ದಾನೆ ನಮ್ಮ ಹುಡುಗ. ಈ ರೀತಿ ಕಡ್ಡಿ ಮೇಲೆ ಒಂದು ಬಾರಿ ಬಿಡ್ತಾ ಇದ್ದೀವಿ, ಏಕೆಂದರೆ ಅದ್ರ ಮೇಲೂ ತ್ಯಾವಾಗಿದೆ ನೀರು. ಹಾಗಾಗಿ ಅದ್ರ ಮೇಲೆ ಉದ್ದಕ್ಕೂ ಈ ರೀತಿ ಕ್ಯಾನ್ಗೆ ತುಂಬಿಕೊಂಡು ಪ್ರತಿ ಪಟಕ್ಕೂ ಇದೇ ರೀತಿ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಮೊದಲ ಬಾರಿಗೆ ಜೀವಾಮೃತ ಸೊಪ್ಪು ಬಂದ ಮೇಲೆ ಕೊಡ್ತಾ ಇರೋದು. ಮೊದಲೊಂದು ಬಾರಿ ಕೊಟ್ಟಿದ್ದು, ಇದು 2ನೇ ಬಾರಿ ಕೊಡ್ತಾ ಇದ್ದೀವಿ. ಫಸ್ಟು ಕಣ್ಣಿದ್ದಾಗ ಕೊಟ್ಟಿದ್ವಿ, ಈಗ ಸೊಪ್ಪು ಬೆಳೆದ ಮೇಲೆ ಕೊಟ್ಟಿದ್ದೀವಿ. ಇನ್ನು 10-15 ದಿನಕ್ಕೆ ಕಟ್ಟಿಂಗ್ ಆಗುತ್ತೆ ಸೊಪ್ಪು. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನ್ಯಾಚುರಲ್ ಆಗಿ ಯಾವುದೇ ಕಳೆನ ನಾವು ತೆಗೆದಿಲ್ಲ, ನಾವು ಏನೂ ವ್ಯವಸಾಯ ಮಾಡಿಲ್ಲ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಹೋದ ಸರಿ ನಮ್ಮ ತೋಟದಲ್ಲಿ ಒಳ್ಳೆ ಅತ್ಯುತ್ತಮವಾದ ಇಳುವರಿ ಬಂದಿದೆ. ಇದೇ ರೀತಿ ಮಾಡಿ 170 ಮರಿಗೆ 230 kg ಗೂಡು ಬಂತು. ನಮಗೆ ತುಂಬ ಆಶ್ಚರ್ಯ ಆಯಿತು. 20 kg ಹಾಕ್ಲಿ 10 kg ಗಂಟುಗೂಡು, 200 kg ಲಾಟ್ ಗೂಡು ಬಂದಿದೆ. ತುಂಬ ಚೆನ್ನಾಗಿ ಬಂತು. ಅದೇ ಕಾರಣಕ್ಕೆ ನಾವೇನು ಮಾಡೋದು, ಈ ಜೀವಾಮೃತನ ಪ್ರತಿ ಬಾರಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಎಲ್ಲ ತೋಟಕ್ಕೂ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಇವಾಗ ನಾಟಿ ಹಸಿನ ತೊಪ್ಪೆ, ಗಂಜಳ, ದ್ವಿದಳ ದಾಳದ ಹಿಟ್ಟು ಮತ್ತು ಸಾವಯವ ಬೆಲ್ಲ ಇಷ್ಟನ್ನು ಹಾಕಿ ದಿನಕ್ಕೆ 3 ಬಾರಿ ತಿರುಗಿಸ್ತಾ ಇದ್ದೀವಿ ನಾವು. ಕೆಲವರಂದ್ರು 2 ಬಾರಿ ತಿರುಗಿಸಿದ್ರೆ ಸಾಕು ಅಂತ ಹೇಳಿದರು. ನಾವು ದಿನ 3 ಬಾರಿ ತಿರುಗಿಸ್ತಾ ಇದ್ದೀವಿ. ಇವಾಗ ಮತ್ತೆ ನಾನು ಇನ್ನೊಂದು 500 ಲೀಟ್ರ್ ಜೀವಾಮೃತನ ರೆಡಿ ಮಾಡಿದ್ದೀನಿ ಮತ್ತೊಂದು ತೋಟಕ್ಕೆ ಕೊಡೋದಕ್ಕೋಸ್ಕರ. ಏನು ಬೇಕಾಗಿಲ್ಲ. ಇವಾಗ ನಾವು ಎಲೆ ನೋಡಿದಾಗಲೇ ಇದು ಸಾವಯವ ಕೃಷಿನ ಇಲ್ಲ ರಾಸಾಯನಿಕ ಕೃಷಿನ ಅಂತ ಗೊತ್ತಾಗೋಗುತ್ತೆ. ಯಾರಿಗೂ ಏನೂ ಇಲ್ಲಿ ಕಣ್ಣು ಕಟ್ಟಿ ವ್ಯಾಪಾರ ಮಾಡುವಂಥದ್ದಿಲ್ಲ. ಸಾವಯವ ಕೃಷಿದು ಒಂಥರ ಕೆಂಚಿಗೆ ಬರುತ್ತೆ. ರಾಸಾಯನಿಕ ಕೃಷಿ ಮಾಡಿರೋದು ಎಲೆ ಬೇರೆ ಥರ ಆಗುತ್ತೆ. ಏಕೆಂದರೆ ಅದು ಕೂದು ಮಡಗದ ಒಂದು ಅರ್ಧ ಗಂಟೆಗೆ 10-15 ನಿಮಿಷದಲ್ಲಿ ಕುಡಿ ಬೊಕ್ಕ ಬಿಡುತ್ತೆ. ಆದರೆ ಜೀವಾಮೃತ ಮಾಡಿರುವಂಥ ಸೊಪ್ಪು ಕೂದು ಅರ್ಧ ಗಂಟೆ ಆದರೂ ಕುಡಿ ಬಾಡಲ್ಲ. ಅದು ನಮಗೆ ಒಂದು ಹೊಸ ರೀತಿ ಯಾರೋ ಒಬ್ರು ಹೇಳಿದ್ರು, ಹಿಂಗಿರುತ್ತೆ ಇದು, ಧೈರ್ಯವಾಗಿ ಮಾಡಿ, ಯಾವುದೇ ಥರ ತೊಂದರೆ ಇಲ್ಲ ಅಂತ. ನಾವು ಮಾಡಿದ್ದೀವಿ, ಒಳ್ಳೆ ಇಳುವರಿ ತೊಗೊಂಡಿದ್ದೀವಿ. ಹಂಗಾಗಿ ಸೊಪ್ಪು ತುಂಬ ಚೆನ್ನಾಗಿ ಬಂದಿದೆ. ನಮಗೆ ತುಂಬ ಖುಷಿ ಆಯಿತು. ಸಾವಯವ ಕೃಷಿ ಮಾಡುವಂಥ ರೈತರು ಯಾರು ಇದ್ದರೆ ದಯವಿಟ್ಟು ಧೈರ್ಯವಾಗಿ ಮಾಡಿ, ಯಾವುದೇ ಥರ ಭಯ ಪಡಬೇಡಿ. ಏಕೆಂದರೆ ನಮಗೆ ತೋಟ ರಿಕವರ್ ಆಗಬೇಕಾದ್ರೆ, ರಾಸಾಯನಿಕ ಕೃಷಿಯಿಂದ ಸಾವಯವ ಕೃಷಿಗೆ ನಮ್ಮ ತೋಟ ಕನ್ವರ್ಟ್ ಆಗಬೇಕಾದ್ರೆ 6-7-8 ತಿಂಗಳು ಬೇಕೇ ಬೇಕು. ಏಕೆಂದರೆ ನಾವು ರಾಸಾಯನಿಕ ಗೊಬ್ಬರಗಳನ್ನ ಕೊಟ್ಟು ತೋಟಗಳನ್ನ ಜೀವನ ತಿನ್ಕೊಬಿಟ್ಟಿದ್ದೀವಿ. ಅದು ಮತ್ತೆ ರಿಕವರ್ ಆಗಿ ಬರಬೇಕು ಅಂದರೆ 6-7 ತಿಂಗಳು ಬೇಕು. 7 ತಿಂಗಳಾದಮೇಲೆ ನಿಮಗೆ ಕಂಟಿನ್ಯೂಷನ್ ಕೊಡ್ತಾ ಇರ್ತೀವಲ್ವಾ, ಅದರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಅದೇ ರೀತಿ 6-7 ತಿಂಗಳು ಬರಲಿಲ್ಲ ನನಗೆ ತೋಟ. ಮತ್ತು ಇವಾಗ ಆಟೋಮೆಟಿಕ್ಕಾಗಿ ಅದೇ ಪಿಕಪ್ ಆಗಿಬಿಡ್ತು. ನಾನು 6-7 ತಿಂಗಳಿಂದ ಏನೂ ಕೊಟ್ಟಿಲ್ಲ ತೋಟಕ್ಕೆ, ಬರೀ ಜೀವಾಮೃತ ಒಂದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ನಾನು. ನೋಡಿ, ಒಂದೊಂದು ಕಡೆ ತುಂಬ ಹೈಟಿಗೆ ಬೆಳೆದಿದೆ. ನಾವು ರೇಷ್ಮೆ ತ್ಯಾಜ್ಯ ವಸ್ತುಗಳೆಲ್ಲ ತಂದು ಪಟಕ್ಕೆಲ್ಲ ಹಾಕ್ತಾ ಇದ್ದೀವಿ. ನೋಡಿ, ಈ ಗಿಡ ಹೇಗೆ ಬಂದಿದೆ ಅಂತ. ನಾವು ಎಲ್ಲಿ ಜಾಸ್ತಿ ಜೀವಾಮೃತ ಹಾಕಿರ್ತೀವಿ ಅಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಹಂಗಾಗಿ ಅತಿ ಹೆಚ್ಚು ಜೀವಾಮೃತವನ್ನೇ ಕೊಡಿ.